ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ಕುಸುಮಾಧರ ಎಸ್ಕೆ ಅವರು ಪ್ರತಿ ಷೇರಿನ ಮೌಲ್ಯ 1,000 ರೂಪಾಯಿ, ಕನಿಷ್ಠ 5 ಷೇರು ಹಾಗೂ ಗರಿಷ್ಠ 200 ಷೇರು ಖರೀದಿ ಮಾಡಿ ಹೂಡಿಕೆ ಮಾಡಬಹುದಾಗಿದೆ. 5,000 ರೂಪಾಯಿನಿಂದ 2 ಲಕ್ಷ ರೂಪಾಯಿವರೆಗಿನ ಮೊತ್ತವನ್ನು ಷೇರು ಮೂಲಕ ಹೂಡಿಕೆ ಮಾಡಬಹುದು ಎಂದರು. ಜೂನ್ ತಿಂಗಳಲ್ಲಿ ಸಂಸ್ಥೆಯು ಠೇವಣಿ ಸಂಗ್ರಹ ಮಾಡುವ ಕಲ್ಪ ಸಮೃದ್ಧಿ ಯೋಜನೆ ಆರಂಭಿಸಿದ್ದು, ಸಾರ್ವಜನಿಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಈ ಮೂಲಕ 6 ತಿಂಗಳಿನಲ್ಲಿ ಸಂಸ್ಥೆಯ ಒಟ್ಟು ವ್ಯವಹಾರ 10 ಪಟ್ಟು ಹೆಚ್ಚಾಗಿದೆ. ಇದೀಗ ಬೇಡಿಕೆಗೆ ತಕ್ಕಂತೆ ಹೆಚ್ಚಿನ ತೆಂಗಿನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪೂರೈಕೆ ಮಾಡುವ ಉದ್ದೇಶದಿಂದ ಹೊಸ ವಿಸ್ತೃತ ಘಟಕ ಆರಂಭಿಸಲು ಬಂಡವಾಳವಾಗಿ ಷೇರ್ ಅನ್ನು ಬಿಡುಗಡೆಗೊಳಿಸಲಾಗಿದೆ ಎಂದರು. ಪ್ರಥಮ ಹಂತದ ಯೋಜನೆ ಪೂರ್ಣಗೊಂಡ ಬಳಿಕ 300 ಮಂದಿಗೆ ನೇರ ಹಾಗೂ 600ಕ್ಕೂ ಅಧಿಕ ಮಂದಿಗೆ ಪರೋಕ್ಷವಾಗಿ ಉದ್ಯೋಗ ದೊರೆಯಲಿದೆ ಎಂದು ವಿವರ ಒದಗಿಸಿದರು. ಜೂನ್ 1ರಿಂದ ನಾವು ಪುತ್ತೂರಿನಲ್ಲಿ ಬಿಡುಗಡೆಗೊಳಿಸಿದ್ದೇವೆ. ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ನಾವು ಕಲ್ಪ ವಿಕಾಸ ಯೋಜನೆಯನ್ನು ಕೂಡ ನಾವು ಅನುಷ್ಠಾನಕ್ಕೆ ತಂದು ಈಗಾಗಲೇ ಒಳ್ಳೆಯ ರೈತರ ಮತ್ತು ಎಲ್ಲ ರೈತ ಬಾಂಧವರ ಬೆಂಬಲಗಳು ತುಂಬ ಬಂದಿದ್ದು, ಮುಂದಿನ ಯೋಜನೆಯನ್ನು ನಾವು ಈಗ ನಾವು ಲಾಂಚ್ ಮಾಡುವ ಯೋಜನೆಯನ್ನು ತರುವ ಉದ್ದೇಶದಿಂದ ಇವತ್ತು ನಾವು ಕಂಪನಿಯ ಆಡಳಿತ ನಿರ್ದೇಶಕ ಚೇತನ್ ಎ ಮಾತನಾಡಿ, ತೆಂಗು ಬೆಳೆಗಾರರೇ ಸ್ಥಾಪನೆ ಮಾಡಿ ಮುನ್ನಡೆಸುತ್ತಿರುವ ದೇಶದ ಅತಿದೊಡ್ಡ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಕಂಪನಿಯು ತನ್ನ ಕಾರ್ಯವ್ಯಾಪ್ತಿ ಹಾಗೂ ಮಾರುಕಟ್ಟೆ ವಿಸ್ತರಣೆಗಾಗಿ ಸಾರ್ವಜನಿಕರಿಂದ ಷೇರು ಸಂಗ್ರಹಕ್ಕೆ ಮುಂದಾಗಿದೆ. 15,000ಕ್ಕೂ ಅಧಿಕ ಸದಸ್ಯರನ್ನ ಹೊಂದಿರುವ ತೆಂಗು ಬೆಳೆಗಾರರ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಸಂಸ್ಥೆ ಇದೀಗ 300 ಕೋಟಿ ರೂಪಾಯಿ ಮೌಲ್ಯದ ವಿಸ್ತೃತ ಯೋಜನೆ ಕೈಗೆತ್ತಿಕೊಂಡಿದೆ. ಮೊದಲ ಹಂತದಲ್ಲಿ 50 ಕೋಟಿ ರೂಪಾಯಿ ಮೌಲ್ಯದ ಷೇರು ಸಂಗ್ರಹಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ ಎಂದರು. ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಸೊ ಅವುಗಳ ಮತ್ತು ನಮಗೆ ಈಗ ಆಲ್ರೆಡಿ ಇರುವಂತಹ ಬೇಡಿಕೆಗಳನ್ನು ಇದೆರಡು ನಮಗೆ ಸಿಕ್ಕಿದ ತಕ್ಷಣ ಕೊಕೊನಟ್ ಶೆಲ್ ಏನಿದೆ ಅದಕ್ಕೆ ಸಂಪೂರ್ಣವಾದ ಬೆಲೆ ಬರುತ್ತೆ. ಆದರೆ ಪ್ರಸ್ತುತ ನಮ್ಮ ಇರುವಂತಹ ಕ್ರಿಯೇಟಿವ್ ಹೌಸ್ ಅನ್ನುವಂತಹ ಪ್ರಸ್ತುತ ಘಟಕದಲ್ಲಿ ನಮಗೆ ಬೇಕಾಗಿರುವಂತಹ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೊಂದೇನು ಅಂತಂದರೆ ತೆಂಗಿನ ಮರ ಸತ್ತು ಹೋಗಿರುವಂಥದ್ದಕ್ಕೆ ಯಾವುದಾದಂತಹ ಸರಿಯಾದ ವ್ಯವಸ್ಥೆಗಳಿರಲಿಲ್ಲ. ಆ ಕಾರಣದಿಂದಾಗಿ ಡಿಸೆಂಬರ್ 12ನೇ ತಾರೀಕಿನ ಹೊತ್ತು ಕಲ್ಪ ವಿಕಾಸ ಯೋಜನೆ ಅನ್ನುವಂತಹ ಯೋಜನೆಯನ್ನು ಸಂಸ್ಥೆ ಜಾರಿಗೊಳಿಸಿದೆ. ಅದರಲ್ಲಿ ಏನು ಅಂತಂದರೆ, ಒಂದು ಅನುತ್ಪಾದಕ ತೆಂಗಿನ ಮರಗಳೇನಿದ್ದಾವೆ ರೈತರಲ್ಲಿ, ಅವುಗಳನ್ನು ಸಂಸ್ಥೆಯು ಖರೀದಿ ಮಾಡಿ ಅವುಗಳನ್ನು ಮೌಲ್ಯವರ್ಧನೆಗೊಳಿಸುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸಂಸ್ಥೆ ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಬಿಟ್ಟಿದೆ. ಸೊ ಆ ಅಪ್ಲಿಕೇಶನ್ ಪ್ರಕಾರ 5,000ಕ್ಕಿಂತಲೂ ಹೆಚ್ಚು ನಮಗೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಸೊ ಅವುಗಳಲ್ಲಿ ತೆಂಗಿನ ಮರಗಳನ್ನು ಖರೀದಿ ಮಾಡಿ ಮೌಲ್ಯವರ್ಧನೆ ಕೂಡ ಆಗಿದೆ. ತೆಂಗಿನ ಮರದಿಂದ ಫರ್ನಿಚರ್ ತಯಾರಾಗಿದೆ. ಅವುಗಳಲ್ಲದೆ ಬ್ರಷ್ ಟೂಲ್ಸ್ ಆಗಿರಬಹುದು, ಮೊಮೆಂಟೋಸ್ಗಳಾಗಿರೋದು, ಇದೆಲ್ಲವೂ ಕೂಡ ತಯಾರಾಗಿದೆ. ಸಂಸ್ಥೆಯ ಮಾಧ್ಯಮ ಸಲಹೆಗಾರ ಕುಮಾರ್ ಪೆರ್ನಾಜೆ, ನಿರ್ದೇಶಕರಾದ ಲತಾ ಪಿ ಮತ್ತು ಗಿರಿಧರ ಸ್ಕಂದ ಉಪಸ್ಥಿತರಿದ್ದರು.